ಮುದ್ಗಲ್ ಪಟ್ಟಣದಲ್ಲಿ ಮೇಗಳಪೇಟೆಯಿಂದ ಸಮುದಾಯ ಆರೋಗ್ಯ ಕೇಂದ್ರದವರೆಗೂ ಡಿವೈಡರ್ ರಸ್ತೆ ನಿರ್ಮಿಸಿ ತಿಂಗಳು ಕಳೆಯುವಷ್ಟರಲ್ಲಿಯೇ ಪುರಸಭೆಯವರು ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗಾಗಿ ತೋಡಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಮುದ್ಗಲ್ ಪಟ್ಟಣದಲ್ಲಿ ಡಿವೈಡರ್ ರಸ್ತೆ ನಿರ್ಮಿಸಲು ವಿವಿಧ ಯೋಜನೆಗಳ ಮೂಲಕ 5 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಿಸಲಾಗಿದೆ. ಆದರೆ ಕಾಮಗಾರಿಯ ನಿರ್ವಹಣೆಯ ಸಮಯದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ವಾಲ್ಗಳನ್ನು ರಸ್ತೆಯ ಬದಿಗೆ ನಿರ್ಮಿಸದೆ ಕಾಮಗಾರಿ ಮಾಡಿಸಿರುವುದು ಪುರಸಭೆಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ರಸ್ತೆಯ ಮಧ್ಯದಲ್ಲಿಯೇ ಕುಡಿಯುವ ನೀರು ಸರಬರಾಜು ವಾಲ್ ಮತ್ತು ಪೈಪ್ಲೈನ್ಗಳನ್ನು ಹಾಗೆಯೇ ರಸ್ತೆಯ ಮಧ್ಯದಲ್ಲಿಟ್ಟು ಕಾಮಗಾರಿ ಮಾಡಿಸಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ರಸ್ತೆ ಕಾಮಗಾರಿ ಕೂಡ ಆಮೆಗತಿಯಲ್ಲಿ ನಡೆದು ಇತ್ತೀಚೆಗೆ ಸಂಪೂರ್ಣಗೊಂಡಿದ್ದರಿಂದ ಸಾರ್ವಜನಿಕರು ಈಗಷ್ಟೇ ನಿಟ್ಟುಸಿರು ಬಿಟ್ಟಿದ್ದರು. ಆದರೆ ಮಂಗಳವಾರ ಸಂಜೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ರಸ್ತೆಯನ್ನೇ ಅಗೆದು ಕಾಮಗಾರಿಯನ್ನು ಸಂಪೂರ್ಣವಾಗಿ ಮಾಡಿದರು. ಆದರೆ ಮತ್ತೆ ಆ ರಸ್ತೆ ದುರಸ್ತಿಯಾಗುವುದು ಎನ್ನುವ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ. ರಾತ್ರೋರಾತ್ರಿ ರಸ್ತೆ ಅಗೆದು ಪೈಪ್ಲೈನ್ ಕಾಮಗಾರಿ ಮಾಡಿರುವ ಪುರಸಭೆಯು ಉದ್ಘಾಟನೆಗೂ ಮುನ್ನವೇ ರಸ್ತೆ ಕಿತ್ತು ಹಾಕಿದೆ ಎಂದು ನಾಗರಿಕರು ಆರೋಪಿಸಿದ್ದಾರೆ.